ರಾಮಾಯಣ ಕಾಲಕ್ಕೆ ಸೇರಿರುವ ಈ ರಾಮಲಿಂಗೇಶ್ವರ ದೇವಸ್ಥಾನ ರಾಮಾಯಣ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಸೀತಾಮಾತೆ ತನ್ನ 2 ಮಕ್ಕಳಾದ ಲವಕುಶನೊಂದಿಗೆ ಈ ಕ್ಷೇತ್ರದಲ್ಲಿ ನೆಲೆಸಿದ್ದರು. ಹಳೆಯದಾದ ದೇವಸ್ಥಾನಗಳಲ್ಲಿ ಎನರ್ಜಿಸ್ ಜಾಸ್ತಿ ಇರುತ್ತೆ ಅಂತಾರೆ. ಹಾಗಾದರೆ ಈ 1000 ವರ್ಷಗಳಿಂದ ಹಳೆಯದಾದ ಶಿವನ ಮಂದಿರದಲ್ಲಿ ತುಂಬಾನೇ ಪವರ್ ಇದೆ. 1000 ವರ್ಷಗಳಿಂದ ಹಳೆಯದಾದ ಈ ಶಿವಲಿಂಗವನ್ನು ನೋಡುತ್ತಿದ್ದರೆ ಮೈ ಜುಮ್ಮೆಂದು ರೋಮಾಂಚನಗೊಳ್ಳುತ್ತದೆ. ಭಾರತದಲ್ಲಿ ಕೆಲವೇ ದೇವಸ್ಥಾನಗಳಲ್ಲಿ ಇಷ್ಟು ದೊಡ್ಡದಾದ ಶಿವಲಿಂಗವು ಗರ್ಭಗುಡಿಯಲ್ಲಿ ನೋಡಸಿಗುತ್ತದೆ. ಅದರಲ್ಲಿ ಇದು ಕೂಡ ಒಂದು. 10ನೇ ಶತಮಾನದ ನೊಳಂಬರ ರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ದೇವಸ್ಥಾನವನ್ನು ನೋಡಬಹುದು ಯಾವ ರೀತಿ ಇದೆ ಅಂತ. ಅಷ್ಟ ದಿಕ್ಪಾಲಕರನ್ನು ಒಳಗೊಂಡ ಈ ಸೀಲಿಂಗ್ ಆರ್ಕಿಟೆಕ್ಚರ್ ಅನ್ನು ನೋಡಬಹುದು. ಇಲ್ಲಿ ಶಿವಪಾರ್ವತಿಯೊಂದಿಗೆ ಕುಬೇರ, ಯಮ, ಇಂದ್ರ, ವರುಣ, ಈಶಾನ, ಅಗ್ನಿ, ವಾಯು, ನಿವೃತ್ತಿ ಇವರೆಲ್ಲರನ್ನೂ ಕಾರು ಮಾಡಲಾಗಿದೆ. ಅವರವರ ವಾಹನಗಳಲ್ಲಿ ಈ ಸೀಲಿಂಗ್ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಬಹುದು. ಇಷ್ಟು ಹಳೆಯದಾದ ದೇವಸ್ಥಾನದ ಒಳಗಡೆ ಕಾಲಿಡುವುದೇ ಒಂದು ರೋಮಾಂಚನ. ಇಷ್ಟು ಹಳೆಯದಾದ ಲಿಂಗದ ಮುಂದೆ ನಿಂತು ಕೈ ಮುಗಿದಾಗ ಕೈಲಾಸದಲ್ಲಿಯೇ ನಿಂತಿರುವ ಒಂದು ಭಾಸವಾಗುತ್ತೆ. ಶಿವನ ಮುಂದೆ ಇರುವ ಈ ಸುಂದರವಾಗಿರುವ ಈ ನಂದಿಯನ್ನು ಕೂಡ ನೋಡಬಹುದು. 1000 ವರ್ಷಗಳಿಂದ ಆ ಶಿವನ ಮುಂದೆಯೇ ಆ ಶಿವನನ್ನು ನೋಡುತ್ತಿರುವ ಆ ನಂದಿ ಈ ಶಿವನ ಕೃಪೆಗೆ ಎಷ್ಟು ಪಾತ್ರರಾಗಿರಬೇಕು. ಅದೆಷ್ಟೋ ಪೂಜೆಗಳು, ಅದೆಷ್ಟೋ ಅಭಿಷೇಕಗಳನ್ನು ಕಂಡಿರುವ ಈ ಲಿಂಗವು, ಆ ಲಿಂಗದ ಪವರ್ ಕೂಡ ಈ ದೇವಸ್ಥಾನದ ಒಳಗಡೆ ಕಾಲಿಟ್ಟಾಗ ನಿಮಗೆ ಅನುಭೂತಿಯಾಗುತ್ತದೆ. ಆಚೆ ಇರುವ ಆ ನಂದಿಯನ್ನು ಕಂಡಾಗ ನಿಮಗೆ ಎಷ್ಟೋ ವರ್ಷಗಳಿಂದ ಕಾದು ಆ ಶಿವನಿಗಾಗಿಯೇ, ಆ ಶಿವನ ಸೇವೆಗಾಗಿಯೇ ಹುಟ್ಟಿರುವ ಈ ನಂದಿಯನ್ನು ನೋಡಬಹುದು. ಪುರಾಣ ಪ್ರಸಿದ್ಧವಾಗಿರುವ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋಸ್ನಲ್ಲಿ ಕೊಡ್ತಾ ಹೋಗ್ತೀನಿ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ಓಂ ನಮಃ ಶಿವಾಯ. ನಾನು ಬಂದಿರೋಂಥ ದೇವಸ್ಥಾನ ಆವಣಿ ದೇವಸ್ಥಾನ ನೋಡ್ಬೋದು ಯಾವ ಥರ ಇದೆ. ಈ ದೇವಸ್ಥಾನಕ್ಕಂತೂ ವೀಕೆಂಡ್ ಸ್ವಲ್ಪ ಮಾಡಿ ಒಳ್ಳೆ ಜನ ಇರ್ತಾರೆ. ಜಮಾನದಲ್ಲಿ ಯಾರು ಕೇಳೋರು ಇರಲಿಲ್ಲ, ಖಾಲಿ ಇತ್ತು. ನೋಡಿ ಹೆಂಗಿದೆ ಜನ. ಜಾತ್ರೆ ಇದೆ ಇವತ್ತು. ಏನು ಸೇಟು ಸೊ ಇಲ್ಲಿ ನೋಡ್ಬೋದು ಆವಣಿಯಲ್ಲಿರೋ ದೇವಸ್ಥಾನದಲ್ಲಿ ವರಾಹ ಮತ್ತು ಕತ್ತಿ, ಸೂರ್ಯ, ಚಂದ್ರ. ಸೊ ಇದು ನೊಳಂಬರ ಕಾಲದ ದೇವಸ್ಥಾನ. ಆದ್ರೇನು ವಿಜಯನಗರ ಕಾಲದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಸುತ್ತಲೂ ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರು, ಇಂಟ್ರಿಕೇಟ್ ನೊಳಂಬ ಟೈಮ್ಸ್ ಆಫ್ ಆರ್ಕಿಟೆಕ್ಚರ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇಲ್ಲಿ ಕೂಡ ನೋಡ್ಬೋದು ಏನಿದೆ. ಇಲ್ಲಿ ವರಾಹ, ವಿಜಯನಗರ ಸಿಂಬಲ್ಲು, ದೊಡ್ಡದು ತಲ್ವಾರು, ಕತ್ತಿ ಮತ್ತು ಚಂದ್ರ, ಸೂರ್ಯ, ಚಂದ್ರ. ನೋಡಿದ್ರಲ್ವ ಯಾವ ಥರ ಇದೆ ಅಂತ. ಪಂಚಪಾಂಡವರು 5 ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಶತ್ರುಘ್ನ ಆಯಿತು. ಇದು ಬಂದುಬಿಟ್ಟು ಲಕ್ಷ್ಮಣ ಲಿಂಗೇಶ್ವರ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಳೆಯ ಕಾಲದ ದೇವಸ್ಥಾನ. ಗರ್ಭಗುಡಿ ಒಳಗಡೆ ಹೋಗಿ, ಸೊ ಗರ್ಭಗುಡಿ ಒಳಗಡೆ ಹೋಗಬಾರ್ದು. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಮ್ಮವರೇ ಇಂಥ ಕೆಲಸಗಳು ಮಾಡ್ತಾರೆ. ಸೊ ಲಕ್ಷ್ಮಣ ಲಿಂಗೇಶ್ವರ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಲಕ್ಷ್ಮಣ ಲಿಂಗೇಶ್ವರ ಅದು ನೀವು ಯಾವ ಥರ ಇದೆ ಅಂತ. ಕಂಪ್ಲೀಟ್ ಒಂದು ಸರ್ಕ್ಯುಲರ್ ಪ್ರಕಾರದಲ್ಲಿ ಮೇಲ್ಗಡೆ ಗಣಗಳು ಕೂಡ ಇದೆ. ಸೊ ಗಣಗಳು ಇದೆ ಹೇಳಿ ನೋಡಿ. ಪಾರ್ವತಿ, ಶಿವ ಪಾರ್ವತಿ ನಂದಿ ಜೊತೆ ಕುತ್ಕೊಂಡಿರೋದು. ಸೊ ನಂದಿ ಜೊತೆ ಕುತ್ಕೊಂಡಿರೋದು ಇಲ್ಲಿ ನೋಡ್ಬೋದು ಮೇಕೆ ಥರ. ಸೊ ಇದನ್ನು ಅಂತ ಗಣಗಳಂತಾರಲ್ಲ, ನಾನು ಹೇಳ್ತೀನಿ, ಬೇರೆ ಹೊಯ್ಸಳ ಟೆಂಪಲ್ಸಲ್ಲಿ ಇದಿರುತ್ತೆ. ಸೊ ಇಲ್ಲಿ ಕೂಡ ಇದೆ. ಯಾವ ದೇವರುಗಳು ಅಂತ ಯಮ, ವರುಣಿ, ವಾರುಣಿ ಮತ್ತು ನಿವೃತ್ತಿ ಅಂತ ಬರ್ತಾರೆ. ಮತ್ತು ಅಲ್ಲಿ ಇಂದ್ರ ಕೂಡ ಇದ್ದಾನೆ. ಇಂದ್ರ ಕೂಡ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಶಿವಪಾರ್ವತಿ ಜೊತೆ ಇಲ್ಲಿ ನೆಲೆಸಿದ್ದಾರೆ. ಸೊ ಆದರೆ ಈ ಸರ್ಕ್ಯುಲರ್ ಸ್ಟ್ರಕ್ಚರು ನಿಮಗೆ ಸೂಪರ್ಬ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಕಾವಿಂಗ್ ಕೂಡ ಸೂಪರ್ಬ್ ಆಗಿರೋ ಕಾವಿಂಗು. ಸೊ ಸರ್ಕ್ಯುಲರ್ ಆರ್ಕಿಟೆಕ್ಚರ್ ನೋಡ್ಬೋದು ಯಾವ ಥರ ಇದೆ ಅಂತ. ಬ್ಯೂಟಿಫುಲ್ ಆಗಿರೋ ಒಂದು ಆರ್ಕಿಟೆಕ್ಚರ್ ಅನ್ಬೋದು. ನಮ್ಮ
ಅಮ್ಮನವರು ಅಂತಾರಲ್ವ, 1 2 3 4 5 6 7 8 ನವದುರ್ಗೆಯರು ಇಲ್ಲ ಸಪ್ತಮಾತೃಕೆಯರು ಅಂತಾರೆ. ಸೊ ಸಪ್ತಮಾತೃಕೆಗಳಂದರೆ 7 ಅಮ್ಮನವರು, 7 ಅಮ್ಮನವ್ರನ್ನ ಪ್ರತಿಷ್ಠಾಪಿದ್ದಾರೆ. ನನಗನ್ಸ್ದಾಗೆ ಕಾಲಭೈರವ ಇಲ್ಲಾಂದರೆ ದ್ವಾರಪಾಲಕ ಅಂದರೆ ಇಬ್ಬರು ಇರ್ತಾರೆ, ಅದು ಕಾಲಭೈರವ. ಸೊ ಎಷ್ಟು ಲಕ್ಷ್ಮಣ ಲಿಂಗೇಶ್ವರ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಸೊ ಮೇಯ್ನ್ ಏನು ಇದರಲ್ಲಿ ಸೊ ಶಿವ ಇಲ್ಲಿಂದಲೇ ನೋಡ್ಬೋದು. ಸೊ ಇದಕ್ಕೆ ಬಂದ್ಬಿಟ್ಟು ಯೋನಿ ಭಾಗ ಆವಾಗಲೇ ನೋಡಿದ್ದು ಶತ್ರುಘ್ನ ಲಿಂಗೇಶ್ವರಕ್ಕೆ ಲೆಫ್ಟ್ ಸೈಡ್ ಇತ್ತು, ಇದಕ್ಕೆ ಬಲಭಾಗದಲ್ಲಿದೆ. ಸೊ ಯಾವ ಥರ ಇದ್ದಾರೆ ಅಂತ ನೋಡ್ಬೋದು. ಸೊ ಶಿವನ ಇದ್ರ ಮೇಲೆ ಏನೋ ಲಿಂಗದ ಮೇಲೆ ಒಂದು ಆ ರೀತಿ ಕಾರ್ವಿಂಗ್ ಇದ್ದರೆ ತುಂಬ ಏನ್ಷಿಯಂಟು, ತುಂಬ ಇದಿದೆ, ಪವರ್ಫುಲ್ ಅಂತ ನೋಡ್ಬೋದು. ಅಲ್ಲಿ ಕೆಳಗಡೆ ಇರುವ ಪೀಠ ಕೂಡ ನೋಡ್ಬೋದು ಎಷ್ಟು ಹಳೆಯದಾಗಿದೆ ಅಂತ. ಸೊ ನೊಳಂಬರ ಕಾಲದ ಇದಾಗಿರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾವು ಮಾಡಿ ಶತ್ರುಘ್ನ ಲಿಂಗೇಶ್ವರ ನೋಡ್ಬೋದು. ಸೊ ಶಿವ, ಸೊ ಶತ್ರುಘ್ನ ಲಿಂಗೇಶ್ವರ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸೊ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅನಿಸುತ್ತೆ. ವಿಘ್ನ ಏನೂ ಆಗಿಲ್ಲ, ವಿಘ್ನ ಆಗದಿದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಪಿಲ್ಲರ್ಗಳು ಕೂಡ ಅಷ್ಟೇ. ಸೊ ನೊಳಂಬರ ಕಾಲದ ಪಿಲ್ಲರ್ಗಳು ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಓಂ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ನಮಃ ಶಿವಾಯ ಶಿವಕರಾಯ ಚ ಭವರ ರುದ್ರಾಯ ಚ ಭದ್ರಾಯ ಚ ನೀಲಗ್ರೀವಾಯ ಚ ಶತಿವಿಷ್ಟಾಯ ಚ ನಮಃ ಕಾಂತಾಯ ಚ ಪತಯೇ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವರ ರುದ್ರಾಯ ಚ ಭದ್ರಾಯ ಚ ನೀಲಗ್ರೀವಾಯ ಚ ಶತಿವಿಷ್ಟಾಯ ಚ ನಮಃ ಶಿವಾಯ ಚ ಶ್ರೀ ಮಹಾ ಮಂಜುನಾಥಾಯ ನಮಃ. ಸೊ ನೋಡ್ಬೋದು. ಸೊ ಇದು ಎಲ್ಲ ಬಂದ್ಬಿಟ್ಟು ದಿಕ್ಪಾಲಕರು ಅಂತಾರೆ. ಸೊ ನಟರಾಜ ಅಲ್ಲಿ ನೋಡ್ಬೋದು, ಇಂದ್ರ, ವರುಣ, ವಾರುಣಿ, ಯಮ ಮತ್ತು ನಿವೃತ್ತಿ. ಸೊ ಇದೆಲ್ಲ ಇರ್ತಾರೆ ಇಲ್ಲಿ ಮೇಲ್ಗಡೆ. ಸೊ ಯಾವ ಥರ ಇದೆ ಅಂತ. ಸೊ ಶತ್ರುಘ್ನ ಲಿಂಗೇಶ್ವರ ದೇವಸ್ಥಾನ ಸೊ ಯಾವ ಥರ ಇದ್ದಾರೆ ಅಂತ ಈ ಆರ್ಕಿಟೆಕ್ಚರ್ ನೋಡ್ಬೋದು ಯಾವ ಥರ ಇದೆ ಅಂತ. ಶತ್ರುಘ್ನ ಲಿಂಗೇಶ್ವರ ನೋಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಿಂಗ ಇದೆ, ಅದನ್ನು ನಾನು ನೋಡಿಸ್ತೀನಿ. ನೋಡ್ಬೋದು ಯಾವ ಥರ ಇದೆ ಅಂತ ದೇವಸ್ಥಾನ. ಸ್ಟಾರ್ಟಿಂಗ್ ದೇವಸ್ಥಾನನೇ ನಾರಾಯಣನಿಗೆ ಡೆಡಿಕೇಟ್ ಆಗಿರೋ ದೇವಸ್ಥಾನ ನೋಡ್ಬೋದು. ನಮೋ ನಾರಾಯಣ ಕೇಶವ ಮಾಧವ ಗೋವಿಂದಾಯ ನಮಃ. ಯಾವ ದೇವ್ರ ಬೋರ್ಡ್ ಏನೂ ಹಾಕಿಲ್ಲ, ನಾರಾಯಣನೇ ಅನಿಸುತ್ತೆ. ನೋಡ್ತಾ ಇದ್ದೀರಲ್ವ. ಸೊ ಆವಣಿಯಲ್ಲಿರೋ ದೇವಸ್ಥಾನ ನೊಳಂಬ ಟೈಮ್ ಮತ್ತು ವಿಜಯನಗರ ಟೈಮಲ್ಲಿ ಡೆವಲಪ್ ಆಗಿರೋಂಥ ದೇವಸ್ಥಾನ. ಇದೆಲ್ಲ ಮೇಲ್ಗಡೆ ಇರೋದೆಲ್ಲ ಹಾಳಾಗಿದೆ, ಆದ್ರೂ ಈಗಿನ ಕಾಲದವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಥರ ಇದೆ ಅಂತ ನೋಡ್ಬೋದು. ಶತ್ರುಘ್ನ ಲಿಂಗೇಶ್ವರ, 5 ಲಿಂಗೇಶ್ವರ ಇರೋದು ನಾವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಯಾವ ಥರ ಇದೆ. ಸೊ ಹಳೆ ಪ್ಯಾನಲ್ಲು ಬಿಲ್ಡಿಂಗ್ ನೋಡ್ಬೋದು, ದ್ವಾರಪಾಲಕರು ಯಾವ ಥರ ಇದ್ದಾರೆ ಅಂತ. ಲಿಂಗೇಶ್ವರ ಹಳೆ ಕಾಲದ ಏನ್ಷಿಯಂಟ್ ಪಿಲ್ಲರ್ಸ್ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಹೊಯ್ಸಳ ಟೈಪಲ್ಲೇ ಸ್ವಲ್ಪ ಕಾರ್ವಿಂಗ್ಸ್ ಇದೆ, ಬಟ್ ನಾಟ್ ಕಂಪ್ಲೀಟ್ಲಿ ಹೊಯ್ಸಳ ಟೈಪು. ಈ ಥರ ನೋಡ್ಬೋದು ಕಂಪ್ಲೀಟ್ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಮಂಟಪ, ಸ್ಟಾರ್ಟಿಂಗಲ್ಲಿರೋ ಮಂಟಪ ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ಜನ ಇದ್ದಾರೆ ಗುರು, ಇಲ್ಲಂತಿದ್ರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಎಲ್ಲ ರಾಜಸ್ಥಾನಿಗಳೆಲ್ಲ ಬಂದ್ಬಿಟ್ಟವ್ರೆ, ಸೇಟುಗಳು. ಆದಮೇಲೆ ಇಲ್ಲಿ ರಾಮಲಿಂಗೇಶ್ವರ ದೇವ್ರನ್ನ ನೋಡ್ಬೋದು. ಪಕ್ಕದಲ್ಲಿರೋ ಫಸ್ಟ್ ಆರ್ಕಿಟೆಕ್ಚರ್ನ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಬಹುದು ಯಾವ ಥರ ಇದೆ ಆರ್ಕಿಟೆಕ್ಚರ್ ಅಂತ. ನನಗನ್ಸಿದಂಗೆ ನಟರಾಜ ಅನಿಸುತ್ತೆ. ನಟರಾಜ ಆದಮೇಲೆ ಇಲ್ಲಿ ಇನ್ನೊಂದು ಥರ ಒಂದೇ ಕಾಲಲ್ಲಿ ನಿಂತಿರೋ ಆರ್ಕಿಟೆಕ್ಚರು. ಸೊ ನೊಳಂಬ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂದರೆ ಇದನ್ನೇ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ. ವೀಕೆಂಡಲ್ಲಿ ಮಾತ್ರ ಬರಬೇಡಿ ಗುರು, ಬಂದರೆ ಶನಿವಾರ ಶುಕ್ರವಾರ ಇಲ್ಲ ವೀಕ್ ಡೇಸಲ್ಲಿ ಬನ್ನಿ. ಪೀಸ್ಫುಲ್ಲಾಗಿ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೋದು. ಜನ ಜಾಸ್ತಿ ಇದ್ದರೆ ನೋಡೋಕ್ಕೆ ಆದರೂ ಮನಸ್ಸು ಬರೋಲ್ಲ. ಸೊ ಯಾವ ಥರ ಇದೆ ನೋಡ್ಬೋದು. ಸೊ ಆದಷ್ಟು ನಾನು ಜನನ ಅವಾಯ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ.
ಲವಕುಶ ಇಲ್ಲೇ ಹುಟ್ಟಿದ್ದು ಅಂತ ನೋಡಿ ಇಲ್ಲಿ ಬರೆದಿದೆ. ವೀರಭದ್ರ ಸೊ ನೋಡಿದ್ರಲ್ವ, ಇಲ್ಲಿ ನೋಡ್ಬೋದು ವಿಷ್ಣು ಯಾವ ರೀತಿ ಇದ್ದಾರೆ ಅಂತ. ಸೊ ವಿಷ್ಣು 5 ಹೆಡೆಗಳು, ಸೊ ಸರ್ಪದ ಮೇಲೆ ಕುತ್ಕೊಂಡಿರೋದು. ನಾರಾಯಣ ಶ್ರೀಕೃಷ್ಣ ನೋಡ್ಬೋದು ಯಾವ ಥರ ಇದ್ದಾರೆ ಅಂತ. ಸೊ ಇಲ್ಲಿ ಕುದುರೆ ಮೇಲೆ ರಾಜ ಹೋರಾಟಕ್ಕೆ ಹೋಗ್ತಾ ಇರೋದು, ಇಲ್ಲೊಂದು ಕುದುರೆ ಮೇಲೆ. ಸೊ ಕಿಂಗ್ ಆಫ್ ದ ಪ್ಲೇಸ್ ಅಮ್ಮನವರು. ಸೊ ರಾಜ ನೋಡ್ಬೋದು, ಇಲ್ಲಿ ನೋಡ್ಬೋದು ಸುಂದರಿ ಯಾವ ಥರ ಇದ್ದಾರೆ ಅಂತ. ಸೊ ಹೆಂಗಿದ್ದಾರೆ ನೋಡ್ಬೋದು, ಬ್ಯೂಟಿಫುಲ್ ಟೆಂಪಲ್. ಇಲ್ಲಿರೋ ಒಂದು ಆರ್ಕಿಟೆಕ್ಚರ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಯಾವ ಪ್ರಾಣಿ ಅಂತ ಗೊತ್ತಾಗ್ತಾಯಿಲ್ಲ, ಆ ಥರ ಇದೆ. ಬಾಯಿದೆ, ಬಾಯಿಂದ ಏನೋ ಬಂದಿದೆ. ಇಲ್ಲಿ ಲಿಪಿ ಕೂಡ ಇದೆ. ಸೊ ನೊಳಂಬ ಟೈಮಲ್ಲಿ ತೆಗೆದಿರೋ ಅಂಥ ಒಂದು ಲಿಪಿ ನೋಡ್ಬೋದು. ಸೊ ತಮಿಳ್ ಥರನೇ ಇದೆ, ಯಾವ ಲಿಪಿ ಅಂತ ಗೊತ್ತಿಲ್ಲ. ಸೊ ಇದು ನೋಡ್ಬೋದು ಯಾವ ಥರ ಪ್ರಾಣಿ, ಇದೊಂಥರ ವಿಚಿತ್ರವಾಗಿದೆ. ಈ ಪ್ರಾಣಿನೇ ಬೇರೆ. ಸೊ ನಾಯಿಗಳ ಥರ ಇದೆ, ಹೌದು ನಾಯಿ ಥರ ಇದೆ, ಆದರೆ ಬಾಲ ಅಷ್ಟು ತುಂಬ ದೊಡ್ಡದಿದೆ, ತಲೆ ಬೇರೆ ಥರ ಇದೆ. ಸೊ ವಿಚ್ ಅನಿಮಲ್ ಈಸ್ ದಿಸ್? 2 ಇದಕ್ಕೆ ಫೇಸ್ ಮಾಡ್ಕೊಂಡಿರೋ ಅಂಥದ್ದು. ಇದು ಅದಕ್ಕೆ ನೋಡ್ತಾ ಇರೋದು, ಅದು ಹಿಂದ್ಗಡೆ ನೋಡ್ತಾ ಇದೆ. ಸೊ ಡಿಫ್ರೆಂಟ್ ಆಗಿದೆ. ಇದು ಬಂದ್ಬಿಟ್ಟು ಆವಣಿಯಲ್ಲಿರೋ ರಾಮಲಿಂಗೇಶ್ವರ ದೇವಸ್ಥಾನ. ಸೊ ದೇವಸ್ಥಾನಗಳು ರಾಮಲಿಂಗೇಶ್ವರ, ಶತ್ರುಘ್ನ ಲಿಂಗೇಶ್ವರ ಆಯಿತು. ಸೊ ಅದಾದಮೇಲೆ ಬೇರೆ ಲಿಂಗೇಶ್ವರಗಳನ್ನ ಹೋಗೋಣ. ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇಲ್ಲಿ ಒಂದು ದಸರಾ ಆಗಿದೆ, ಆದ್ರೇನು ಇಲ್ಲಿ. ಸೊ ಯಾವ ಥರ ಇದ್ದಾರೆ ಅಂತ ಇಲ್ಲಿ ಕಾಲಭೈರವ, ಶಿವ ನೋಡ್ಬೋದು. ಶಿವ ಯಾವ ಥರ ಇದ್ದಾರೆ ಅಂತ. ಶಿವ ಬಂದ್ಬಿಟ್ಟು ಸರ್ಪ ನೋಡ್ಬೋದು, ಆನೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಕೋತಿ, ಡಿಫ್ರೆಂಟ್ ಟೈಪ್ ಆಫ್ ಆನೆ ಸೊಳ್ಳು. ಇಲ್ಲಿ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ವಿಚಿತ್ರವಾಗಿದೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಥರ ಆರ್ಕಿಟೆಕ್ಚರ್ ಬಂದುಬಿಟ್ಟು ನಾವು ಕಾಂಚೀಪುರಮಲ್ಲಿ ಕೈಲಾಸನಾಥರ ದೇವಸ್ಥಾನದಲ್ಲಿ ನೋಡಿದ್ದೆ. ಮತ್ತು ಇಲ್ಲೇ ನೋಡೋಕ್ಕೆ ಸಿಗ್ತಿರೋದು ಯಾವ ರೀತಿ ಇದೆ ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಅಲ್ವಾ, ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್. ಕಾಲಭೈರವ ಅಲ್ಲ, ಇದು ಯಾವುದು ಅಮ್ಮನವ್ರ ಕಾಳಿ ಸ್ವರೂಪ ನೋಡ್ಬೋದು. ಕೂದಲು ಯಾವ ಥರ ಇದಾಗಿದೆ ಅಂತ. ಇಲ್ಲಿ ಗಣಪತಿ ನೋಡ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಗಣಪತಿ, ಸೂಪರ್ಬ್ ಆಗಿದೆ ಅಲ್ವಾ. ಇಲ್ಲಿ ಕೆಳಗಡೆ ಇರೋ ಬಿಲ್ಡಿಂಗ್ನ ನೋಡಿ, ವಿಘ್ನೇಶ್ವರ ದೇವಸ್ಥಾನ, ಗಣೇಶನಿಗೆ ಡೆಡಿಕೇಟ್ ಆಗಿರುವಂಥ ದೇವಸ್ಥಾನ ನೋಡ್ಬೋದು. ಗಣಪತಿ ನಮ್ಮ ಏಕದಂತಾಯ ಧೀಮಹಿ ತನ್ನೋದಂತೆ ಗಣಪತಿ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ಸೊ ಎಸ್, ಇದು ರೀಸೆಂಟಾಗಿ ರಿನೋವೇಟ್ ಆಗಿರೋವಂಥ ದೇವಸ್ಥಾನ. ಸೊ ಅದೇ ಸೀತಾ ಬೆಟ್ಟ ಮೇಲ್ಗಡೆನೇ ದೇವಸ್ಥಾನ ಇದೆ ನೋಡ್ಬೋದಲ್ಲಿ. ಸೊ ಅಲ್ಲಿ ಮೇಲ್ಗಡೆ ಹೋಗಿ ನೋಡಿದ್ರೆ ಅಲ್ಲಿ ಸೀತೆಗೆ ಡೆಡಿಕೇಟ್ ಆಗಿರೋ ದೇವಸ್ಥಾನ ಅನಿಸುತ್ತೆ. ರಾಮ ಲಕ್ಷ್ಮಣ ಎಲ್ಲ ಬಂದು ಇಲ್ಲೇ ಇದ್ದರು. ಆದಮೇಲೆ ಲವಕುಶ ಹುಟ್ಟಿರೋದು ಇಲ್ಲೇ. ಸೊ ಯಾವ ಥರ ಇದ್ದಾರೆ ನೋಡ್ಬೋದು. ಕಾಲಭೈರವ ನೋಡ್ಬೋದು, ಕಾಲಭೈರವನ ದರ್ಶನ. ಸೊ ನೋಡ್ತಾ ಇದ್ದೀರಲ್ಲ, ಇಂಥ ಮೋರ್ ಬ್ಯೂಟಿಫುಲ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಯಾವ ಥರ ಇದೆ ಅಂತ ಆರ್ಕಿಟೆಕ್ಚರು, ಆಸಮ್ ಆಗಿರೋ ಆರ್ಕಿಟೆಕ್ಚರು. ಸೊ ಕಾಲಭೈರವ ಎಲ್ಲಿ ನೋಡಿದ್ರು ಕಾಲಭೈರವ. ಸೊ ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ಸೈಡ್ ಆ್ಯಂಗಲ್ನಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಆರ್ಕಿಟೆಕ್ಚರ್, ಸೂಪರ್ಬ್ ಆಗಿರೋ ಆರ್ಕಿಟೆಕ್ಚರು.
ಪ್ರೊಜೆಕ್ಟೆಡ್ ಅಂತಾರಲ್ಲ, ಆ ಪ್ರೊಜೆಕ್ಟೆಡ್ ಆಗಿರೋ ಅಂಥದ್ದು. ಈ ದೇವಸ್ಥಾನದಲ್ಲಿ ಕಾಮದ ಆರ್ಕಿಟೆಕ್ಚರ್ ಎಲ್ಲಿಲ್ಲ ಅಂದ್ಕೊಂಡಿದ್ದೆ, ಅಲ್ಲಿದೆ ನೋಡಿ. ಕಾಮದ ಅಲ್ಲ, ಅದು ಏನು ಮಾಡದೇ ಇರೋ ಅಂತ ಗೊತ್ತಾಗ್ತಾಯಿಲ್ಲ. ಡಿಫ್ರೆಂಟಾಗಿ ನಿಮ್ಗೆ ಗೊತ್ತಿದ್ರೆ ತಿಳಿಸ್ಕೊಡಿ. ಸೊ ಇಲ್ಲಿ ನೋಡ್ಬೋದು ಮಹಿಷಾಸುರ ಮರ್ದಿನಿ. ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದ್ದೆ. ಸೊ ಮಹಿಷಾಸುರ ಮರ್ದಿನಿ ಇದು ಆರ್ಕಿಟೆಕ್ಚರ್ ಸೂಪರ್ ಆಗಿದೆಯಲ್ವ. ಸೊ ಇಲ್ಲಿ ನಾಟ್ಯ ಆಡ್ತಾ ಇರೋವಂಥದ್ದು ಯಾವ ರೀತಿ ಇದೆ ಅಂತ. ಸೊ 2 ಪ್ಯಾನಲ್ ಇರೋ ಅಂಥದ್ದು. ಸೊ ನೊಳಂಬ ಸ್ಟೈಲ್, ನೊಳಂಬ ಸ್ಟೈಲ್ ಇದು ನೋಡ್ಬೋದು. ಇಲ್ಲಿ ನನಗೆ ತುಮಕೂರಿಂದ ಆ ಕಡೆ ತಿಪ್ಟೂರು ಹತ್ರ ಒಂದು ದೇವಸ್ಥಾನ ಅಲ್ಲಿ ತೋರಿಸಿದ್ದೆ, ಸೀಲಿಂಗ್ ಎಲ್ಲ ತೋರಿಸಿದ್ದೀನಿ. ಸೊ ಆ ದೇವಸ್ಥಾನದ ಟೈಪು ಆ ಥರನೇ ಇದೆ. ಸೊ ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರ್. ಸೊ ಇಲ್ಲಿ ನೋಡ್ಬೋದು ಆನೆ ಯಾವ ರೀತಿ ಇದೆ ಅಂತ. ಸೊ ಬ್ಯೂಟಿಫುಲ್ಲಾಗಿ ಆನೆನ ಕಾರ್ವ್ ಮಾಡಿದ್ದಾರೆ. ಸೊ ಇಲ್ಲಿರೋ ಆನೆ ಬೇರೆಯೇ, ಸೊ ಇಲ್ಲಿ ಕೂಡ ಇರೋ ಆನೆ ಬೇರೆ. ಸೊ ಅದು ನೋಡಿ ಸೊಳ್ಳ ಇಲ್ಲಿ ಹಿಡ್ದಿರೋದು. ಸೊ ಅವ್ನು ಯಾವನ ಮೊನ್ನೆ ಹೇಳ್ತಾ ಇದ್ದ, ಬಾಂಗ್ಲಾದೇಶದಿಂದ ಬಂದಿರೋ ಸಾಬಿಯ, ಅವನು ಹೇಳ್ಕೊಟ್ಟಿರೋದಂತೆ ಆನೆ ಹಿಡಿಯೋದು. ಇಲ್ಲಿ ನೋಡಿ, ಆಗಿನ ಕಾಲ ನೊಳಂಬರ ಕಾಲದಿಂದನೇ ನಮ್ಮದ್ರಲ್ಲಿ ಆನೆಗಳಿವೆ. ಸೊ ಆನೆನ ಪಳಗಿಸೋದು, ಅದನ್ನು ಸಾಕಿ ನಮ್ಮ ಯುದ್ಧದಲ್ಲೆಲ್ಲ ಬಳಸೋದು. ಸೊ ಇದು ನೋಡಿ ನಾರ್ಮಲ್ ಆಗಿ ನಿಂತ್ಕೊಂಡಿರೋಂಥ ಆನೆ, ಟೋಟಲಾಗಿ ಇದು ಬೇರೆ ಥರ ನಿಂತ್ಕೊಂಡಿದೆ. ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಆರ್ಕಿಟೆಕ್ಚರ್. ಡಿಫ್ರೆಂಟ್ ಆನೆ. ನಮ್ಮದರಲ್ಲಿ ಆನೆ ಪಳಗಿಸೋದು ಜಮಾನದಿಂದನೇ ಇದೆ. ಕೆಡ್ಡ ಹಾಕಿ ಹಿಡಿದು ಅದನ್ನು ಪಳಗಿಸಿ ವಿಜಯನಗರದ ಎಷ್ಟೋ ಬ್ಯಾಟಲ್ಸ್ನಲ್ಲಿ ಯೂಸ್ ಮಾಡಲಾಗಿದೆ. ಎಂತೆಂಥ ಕಾಲದಿಂದ ಇದೆ. ಅವ್ನು ಯಾವನೋ ಬಂದು ಬಾಂಗ್ಲಾದೇಶದವನು ನಾವು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಮ್ಮ ರಿಪೋರ್ಟ್ರ್ ಹೌದಾ ಅಂತ ಇದ್ದ. ನಗು ಬರುತ್ತೆ ಇಂಥವ್ರೆಲ್ಲ ನೋಡೋಕ್ಕೆ. ಸೊ ನೋಡ್ತಾ ಇದ್ದೀರಲ್ವ, 3D ಪ್ರೊಜೆಕ್ಟೆಡ್ ಮಾಡಲ್ ಅಂತಾರಲ್ವ, ಆ ಥರ ಇದೆ ಇದು. 3 ಕಡೆ ಡೈರೆಕ್ಷನಿಂದ ಯಾವ ಕಡೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ. ಸೊ ಆವಣಿಯಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನನ ಮಿಸ್ ಮಾಡ್ತೀರಾ ನೋಡಿ ಈ ಸಲ ಬಂದಾಗ. ಮುಳಬಾಗಿಲು ಕಡೆ ಯಾವ ಥರ ಇದೆ ನೋಡ್ಬೋದು ಇದು ಕೂಡ. ಸೊ ನೋಡ್ತಾ ಇದ್ದೀರಲ್ವ, ಸೀಲಿಂಗಲ್ಲೂ ಕೂಡ, ಇದರಲ್ಲಿ ಕೂಡ ಗೋಪುರದ ಮೇಲೆ ಕೂಡ ವಿಚಿತ್ರವಾದ ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಮೂಡಿಸಲ್ಪಟ್ಟಿದೆ. ಗಣೇಶ ಇದ್ದಾರೆ, ಗಣಪನನ್ನು ಕೂಡ ನೋಡಬಹುದು. ಸೊ ಯು ಕ್ಯಾನ್ ಸಿ ದ ಗಣೇಶ. ಸೊ ಕೃಷ್ಣ ವಿತ್ ಡೂಯಿಂಗ್ ಕಾಳಿಂಗ ಮರ್ದನ 3D ಪ್ರೊಜೆಕ್ಟೆಡ್ ಥರ ಯಾವ ಥರ ಇದೆ ನೋಡ್ಬೋದು. ಮೋಸವಾಗಿದೆ ಅಲ್ಲ ನೋಡಿ. ಇಂಥ ಒಂದು ಕಡೆ ಬಂದಾಗ ಜಾಗನ ಹಾಳು ಮಾಡಬೇಡಿ. ಇಲ್ಲಿ ನೋಡಿ ಏನೇನು ಬರೆದಿರ್ತಾರೆ, ಏನೇನು ಹೇಳ್ಬೇಕು ಇವ್ರಿಗೆಲ್ಲ. ಸೊ ಮೇಂಟೈನ್ ಮಾಡಿ, ಗರ್ಭಗುಡಿ ಒಳಗಡೆ ಹೋಗಬೇಡಿ, ಆಚೆ ನಿಂತ್ಕೊಂಡೆ ನಮಸ್ಕಾರ ಮಾಡಿ. ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ಸೊ ಕಾರ್ತಿಕ ಮಾಸದಲ್ಲಿ ಶಿವನ ದರ್ಶನ. ಸೊ ನಿಮ್ಮ ನಮಸ್ಕಾರದಲ್ಲಿ ನನಗೂ ಸ್ವಲ್ಪ ಪುಣ್ಯ ಇರಲಿ. ನೋಡ್ಬೋದು. ಓಂ ತ್ರ್ಯಂಬಕ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಂದನ ಆತ್ಮತ್ಯೋರ್ಮುಕ್ಷೀಯ ಮಹಾಮೃತ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ರೀತಿ ಕಾರ್ವಿಂಗ್ ಇದ್ದರೆ, ಈ ಥರ ಇದ್ದರೆ ತುಂಬ ಶ್ರೇಷ್ಠ ಅಂತಾರೆ. ಶ್ರೇಷ್ಠ ಅಂದರೆ ಶಿವಲಿಂಗದಲ್ಲಿ ಶಿವನೇ ಶ್ರೇಷ್ಠ, ಅದರಲ್ಲಿ ನಾವೇನು ಹೇಳೋದು. ಸೊ ಶಿವನ ನಂದಿನ ನೋಡ್ಬೋದು. ಎಲ್ಲೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಅಂಥ ನಂದಿ. ಸೊ ಬ್ಯೂಟಿಫುಲ್ ಆಗಿರೋ ನಂದಿ, ಎಷ್ಟು ಸಾಫ್ಟಾಗಿ ಮಾಡಿರ್ತಾರೆ ಅಂದರೆ ನೋಡ್ಬೋದು. ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡಿದ್ದೆ ನಾನು, ತಿಪ್ಟೂರಿನಲ್ಲಿ. ಸೊ ಮತ್ತೆ ಇಲ್ಲೇ ಯಾವ ರೀತಿ ಇದ್ದಾರೆ ನೋಡ್ಬೋದು. ಇನ್ನೊಂದು ಶಿವನ ದೇವಸ್ಥಾನ, ನಂದಿ. ನೋಡ್ತಾ ಇದ್ದೀರಲ್ಲ, ನೊಳಂಬ ಶೈಲಿಯ ದೇವಸ್ಥಾನ. ಸುಗಂಧೇಶ್ವರ ಪ್ರತಿಯೊರ್ಮುಕ್ಷಿ
ಶಿವ ಶಿವೋದ್ಭವ ಶಿವ ಇಂದ್ರಾಯ ಶುಭದ್ರಾಯ. ಸೊ ಒಂದು ಈ ರೀತಿ ಈ ಕಡೆ ಇರೋ ಆರ್ಕಿಟೆಕ್ಚರ್ ನೋಡೋದು ಆ ಥರ. ನಾರ್ಮಲ್ ಆಗಿ ಖಾಲಿಯಾಗೇ ಇರುತ್ತೆ ದೇವಸ್ಥಾನ. ಇವತ್ತೆಲ್ಲ ವಿಸಿಟರ್ಸ್ ಬಂದಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಸೊ ಬಂದು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ದೇವಸ್ಥಾನ ನೋಡಿ ಮುಗಿತಾ ಬಂತು. ಇನ್ನೊಂದು ಲಿಂಗ ಇದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಕೈಯ ಜಾಮ ಹಿಂಸೆ ಶಿವ ಶಿವರಾಯ ಬ್ಯೂಟಿಫುಲ್ ಆಗಿದೆ ನೋಡಿ. ಶಿವಮಯ, ಎಲ್ಲ ಶಿವಮಯ. ನೋಡಂಬ ಅಷ್ಟೆಲ್ಲ ಆರ್ಕಿಟೆಕ್ಚರ್ ದೇವಸ್ಥಾನ. ಸೊ ಇಂಥ ದೇವಸ್ಥಾನಗಳೆಲ್ಲ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಆದರೂ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ನೋಡ್ಬೋದು ನಮಃ ಶಿವ. ಪ್ಯಾನಲ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇರೋ ಅಂಥ ಒಂದು ಪಿಲ್ಲರ್ ಮೇಲೆ ಕೂಡ ನಿಮಗೆ ಅಲ್ಲಿ ಆರ್ಕಿಟೆಕ್ಚರ್ ಇದೆ. ಇಲ್ಲಿ ಲಿಂಗೇಶ್ವರ ಅಂತ ಇದೆ, ಲಿಂಗೇಶ್ವರ ದೇವಾಲಯ ಅಂತೆ. ಲಿಂಗ ಇರೋದೇ ಶಿವಂದು. ಸೊ ಲಿಂಗೇಶ್ವರ ದೇವಾಲಯ. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಪಿಕ್ಚರ್. ಸೊ ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಬರೆದಿರೋದು ಕ್ಲೀನಾಗಿ. ಇಲ್ಲೇ ಲಿಪಿ ಇದೆ. ಡೇಟಾ ಓದಬೇಕಂದ್ರೆ ಇಲ್ಲೆಲ್ಲ ಬಂದು ಓದ್ಕೊಬೋದು. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಟೆಂಪಲ್ ನೋಡ್ಬೋದು. ಅರೌಂಡ್ ಒಂದು 80 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಅಂದರೆ ಈ ಜಾಗಕ್ಕೆ ಬಂದು ನೋಡ್ಬೋದು. ಎಲಿಫೆಂಟ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಒಂದೊಂದು ಡಿಫ್ರೆಂಟ್ ಎಲಿಫೆಂಟು ಇಂಟರ್ಲಾಕ್ ಆಗಿದೆ. ಟ್ರಂಕ್ ಬಂದ್ಬಿಟ್ಟು ಇಂಟರ್ಲಾಕ್ ಆಗಿದೆ. ಇದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿದೆ. ಬ್ಯೂಟಿಫುಲ್ ಟೆಂಪಲ್ ವಿತ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಟೈಮ್ ಕಮ್ಮಿ ಇದೆ, ಅದಕ್ಕೋಸ್ಕರ ಬೇಗ ತೋರಿಸ್ತಾ ಇದ್ದೀನಿ. ಆನೆ ನೋಡ್ಬೋದು. ಇಲ್ಲಿ ಎಲ್ಲ ಆನೆಗಳು ಇದ್ವು ಅಂತ ಆಗಿನ ಕಾಲದಲ್ಲಿ ಹೇಳೋಕ್ಕೆ ಇದು ಒಂದು ಸಾಕ್ಷಿ ಅನ್ಬೋದು. ಆದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಲ್ಲ. ಈ ಕಡೆ ಕೋಲಾರ ಕಡೆ, ಮುಳುಬಾಗಿಲು ಕಡೆ ಆಗಿನ ಕಾಲದಲ್ಲಿ ಇದ್ವು ಅನ್ನೋಕ್ಕೆ ಇದೊಂಥರ ಸಾಕ್ಷಿ. ಇಲ್ಲ ಎತ್ಕೊಂಬಂದು ಸಾಕಿರ್ಬೋದು. ಇದೊಂಥರ ವಿಚಿತ್ರವಾಗಿದೆ ಪ್ರಾಣಿ. ನಾಯಿ ಥರ ಇದೆ, ಆದರೆ ಸಿಂಹ ಥರನೂ ಇದೆ. ಹೌದು, ಈ ಕಡೆ ಎಲ್ಲ ಕೂದಲುಗಳಿದೆ ನೋಡಿ. ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಸೂಪರ್ಬ್ ಆಗಿರೋ ಅಂಥ ಇದು. ಈ ಸಲ ಬಂದಾಗ ಮಿಸ್ ಮಾಡ್ತೀರಾ, ನೋಡ್ಬಿಟ್ಟು ಹೋಗಿ. ನೊಳಂಬ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಯಾವ ಥರ ಇದೆ ನೋಡ್ಬೋದು. ನಮಃ ಶಿವ. ಸೊ ಅದೆಲ್ಲ ನೊಳಂಬ ಸ್ಟೈಲ್ ಆಯ್ತಂದರೆ ಇಲ್ಲಿ ಬಂದು ವರಾಹ ಬಂದ್ಬಿಟ್ಟು ತಲವಾರು ಮತ್ತು ಚಂದ್ರ ಇದು ಬಂದ್ಬಿಟ್ಟು ನಮ್ಮ ವಿಜಯನಗರದ ಆರ್ಕಿಟೆಕ್ಚರ್. ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ಬನ್ನಿ. ಇದು ನೋಡ್ಬೋದು ಸೂರ್ಯ, ಇಲ್ಲಿ ಬಂದ್ಬಿಟ್ಟು ಖಡ್ಗ, ಇದು ಬಂದ್ಬಿಟ್ಟು ಚಂದ್ರ. ಸೊ ಟೋಟಲ್ ಬಂದ್ಬಿಟ್ಟು ವಿಜಯನಗರ ಟೈಪ್ ಆಫ್ ಆರ್ಕಿಟೆಕ್ಚರು. ಅದೆಲ್ಲ ಬಂದ್ಬಿಟ್ಟು ನೊಳಂಬ ಸ್ಟೈಲ್ ಆಯ್ತಂದರೆ ಈ ಕಡೆ ಇರೋದು ಔಟರ್ ಆರ್ಕಿಟೆಕ್ಚರ್ ಬಂದು ನಮ್ಮ ನೊಳಂಬ ವಿಜಯನಗರ ಟೈಪಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹರ ಹರ ಮಹಾದೇವ, ನಮಃ ಶಿವ. ಸೊ ನಮ್ಮ ಶಿವ ನೋಡ್ಬೋದು, ನಮ್ಮ ಶಿವನ ಆಕಾರ ತ್ರಿಶೂಲ.